R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಬಸವರಾಜ ರಾಯರೆಡ್ಡಿಯವರು ಹಾಗೂ ಅವರ ಸಹೋದರರ ವಿರುದ್ಧ ಸಾಕ್ಷ್ಯಾಧಾರರಹಿತ ಆರೋಪ ಮಾಡುತ್ತಿರುವ ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಅವರ ಪುತ್ರ ವ್ಯಾಮೋಹ ಎತ್ತಿ ತೋರಿಸುತ್ತಿದೆ. ರಾಯರೆಡ್ಡಿಯವರು 40 ವರ್ಷದ ಆಡಳಿತದಲ್ಲಿ ರಾಯ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ದ್ವೇಷದ ರಾಜಕಾರಣ ಮಾಡಿಲ್ಲ. ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಎಂದು ಕಾಂಗ್ರೆಸ್ ವಕ್ತಾರ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದಗೌಡ ಪಾಟೀಲ ಅವರ ಒಡೆತನದ ವಜ್ರಬಂಡಿ ಗ್ರಾಮದಲ್ಲಿರುವ ಶ್ರೇಯಾ ಸ್ಟೋನ್ ಕ್ರಷರ್ ಕಾನೂನು ಉಲ್ಲಂಘಿಸಿದೆ ಎಂದು ಅವರದೇ ಮಿತ್ರ ಪಕ್ಷವಾದ ಜೆಡಿಎಸ್ ಪಕ್ಷದ ಹಾಗೂ ತಮ್ಮ ಪಕ್ಷದವರ ಒಳಗೆ ದ್ವೇಷದ ಇರಬಹುದು, ಕೆಲವರು ಪ್ರತಿಭಟನೆ ನಡೆಸಿದ್ದರು ಎಂದು ಹೇಳಿದರು. ಇದರಿಂದಾಗಿ ಸ್ವಲ್ಪ ಬಿದ್ದರೂ ಕೂಡ ಮನೆಗೆ ಹಾನಿಯಾಗುವಂತಹ ಸಂಭವವಿದೆ. ಇದೊಂದು ಶೋಚನೀಯ ಸಂಗತಿಯಾಗಿದೆ. ಈ ಮಾತುಗಳು ಮಾಜಿ ಶಾಸಕರಿಗೆ ಯೋಗ್ಯತೆಗೆ ಸರಿಯಲ್ಲ. ಅದರ ವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಮನೆಯಲ್ಲಿ ವಿದ್ಯಾರ್ಥಿನಿ ಹೊರಗಡೆ ಹೋದಾಗ ಈ ಘಟನೆ ನಡೆದಿರಬಹುದು. ಬಹುದೊಡ್ಡ ದುರಂತ ತಪ್ಪಿದೆ ಎಂದರು. ಕಾಂಗ್ರೆಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ಮಹಾಂತೇಶ ಗಾಣಿಗರ ಮಾತನಾಡಿ, ಹಲವಾರು ಜನ ಕನ್ನಡ ಪರ ಸಂಘಟನೆಗಳು ಹಾಗೂ ಜೆಡಿಎಸ್ ಪಕ್ಷದವರು ಮನವಿ ಸಲ್ಲಿಸಿದ್ದಾರೆ. ಇದರಿಂದ ಅಧಿಕಾರಿಗಳು ಕಾನೂನು ಪ್ರಕಾರ ತನಿಖೆ ನಡೆಸುತ್ತಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದಾಗಲಿ ಅಥವಾ ಹಾಲಿ ಶಾಸಕ ಬಸವರಾಜ ರಾಯರೆಡ್ಡಿಯವರದಾಗಲಿ ಯಾವ ಕೈವಾಡವೂ ಇರುವುದಿಲ್ಲ. ಬಸವರಾಜ ರಾಯರೆಡ್ಡಿಯವರು ಗುತ್ತಿಗೆದಾರರಿಗೆ ತಮ್ಮವರ ಕ್ರಷರ್ನಲ್ಲಿ ಜಲ್ಲಿಕಲ್ಲು, ಎಂಶ್ಯಾಂಡ್ ಖರೀದಿ ಮಾಡಲು ಹೇಳಿಲ್ಲ. ಇದು ಶುದ್ಧ ಸುಳ್ಳು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ರೇವಣಪ್ಪ ಸಂಗಟಿ, ಶರಣಪ್ಪ ಗಾಂಜಿ, ಹಂಪಯ್ಯ ಸ್ವಾಮಿ ಹಿರೇಮಠ, ಸಂಗಮೇಶ ಗುತ್ತಿ, ಮಾನಪ್ಪ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜ್ ಮಂಡಲಮರಿ, R5 ನ್ಯೂಸ್. ಅವರ ಮೇಲೆ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ರು. ಅದರಲ್ಲಿ ಶಾಸಕರ ಕೈವಾಡ ಏನು ಬಂತು ಮತ್ತು ರಾಯರೆಡ್ಡಿ ಅವರ ಕೈವಾಡ ಏನು ಬಂತು? ಅವರದ ಹೆಸರು ತಗೊಂಬಂದು ದುರ್ಬಳಕೆ ಮಾಡಿ ಅವರ ಮೇಲೆ ಒಂದು ಅಪವಾದ ಹೊರಿಸಿದ್ದು ಖಂಡನೀಯ ಅಂತ ಹೇಳ್ಬೋದು. ಹಾಗೂ ಅವರ ಸಹೋದರರು ರಾಜಕೀಯದಲ್ಲಿ ಸಹ ಇದ್ರೂ ಸಹ ಇಷ್ಟು ವರ್ಷ 40 ವರ್ಷ ರಾಜಕಾರಣದಲ್ಲಿ ಎಂದೂ ಸಹ ತಮ್ಮ ಮನೆಯವರನ್ನು ಅವರು ಬಸವರಾಜ ರಾಯರೆಡ್ಡಿ ಅವರು ಎಂದೂ ಬಯಸ್ಕೊಂಡಿಲ್ಲ. ಅಂಥವರ ಮೇಲೆ ಎಲ್ಲ ತಾಲೂಕಿನಲ್ಲಿ ಗೊತ್ತು ಬಸವರಾಜ ರಾಯರೆಡ್ಡಿ ಅವರ ಸಹೋದರರು ಯಾವ ರೀತಿ